ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾದ ಮಳೆ ಆಗ್ತಿರೋದ್ರಿಂದ ಅಲ್ಲಿಂದ ಗಡಿಯ ಮುಖಾಂತರ ಸಾಕಷ್ಟು ನೀರು ಹರಿದು ಬರ್ತಾ ಇರೋದ್ರಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಈಗ ಹರಿದು ಬರ್ತಾ ಇದೆ. ಸೊ ಒಂದು ಕಡೆ ನಾರಾಯಣಪುರ ಜಲಾಶಯಕ್ಕೆ ನೀರು ಬರುತ್ತೆ. ಈಗ ಅಲ್ಲಿಂದ 75,000 ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದಾರೆ. ಕೃಷ್ಣಾ ನದಿ ತೀರದ ಗಡ್ಡೆಗೂಳಿ ಬಸವೇಶ್ವರ ದೇವಸ್ಥಾನ ಜಲಾವೃತವಾಗಿದೆ. ರಾಯಚೂರಿನ ದೇವದುರ್ಗ ತಾಲೂಕಿನ ಹೂವಿನ ಹೆಡಗಿ ಬಳಿಯ ದೇಗುಲ ಇದು. ಗಡ್ಡೆಗೂಳಿ ಬಸವೇಶ್ವರ ದೇವಸ್ಥಾನ ಭಾಗಶಃ ಮುಳುಗಡೆಯಾಗಿದೆ. ಹೆಚ್ಚಿನ ನೀರು ಹರಿದರೆ ಹೂವಿನ ಹೆಡಗಿ ಸೇತುವೆ ಕೂಡ ಮುಳುಗಡೆಯಾಗುತ್ತೆ ಅಂತ ಇದ್ದಾರೆ. ಇನ್ನು ದೇವದುರ್ಗದಿಂದ ಯಾದಗಿರಿ ಕಲಬುರಗಿ ಸಂಪರ್ಕ ಕಡಿತವಾಗುವ ಸಾಧ್ಯತೆ ಇದೆ. ನದಿಗೆ ಜನ ಜಾನುವಾರು ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ನಿಮಗೆ ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಮಳೆಯಾದರೆ ಸಾಮಾನ್ಯವಾಗಿ ಬೆಳಗಾವಿ ಅಲ್ಲಿಂದ ಹಿಡಿದು ರಾಯಚೂರು ತನಕ, ಅಂದರೆ ಈ ತುದಿಯಿಂದ ಆ ತುದಿ ತನಕನೂ ಬರ್ತಕ್ಕಂಥ ನದಿಗಳಿಗೆ, ಎಸ್ಪೆಷಲಿ ಕೃಷ್ಣಾ ನದಿಗೆ ವ್ಯಾಪಕವಾದ ನೀರು ಹರಿದು ಬರುತ್ತೆ. ನೋಡಿ, ಗೋಪುರ ಮಾತ್ರ ಕಾಣಿಸ್ತಾ ಇದೆ ದೇವಸ್ಥಾನದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಈಗಾಗಲೇ ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತಗಳೇನೇನು, ಮತ್ತು ಈಗ ಜಲಾಶಯದಿಂದ ಇನ್ನಷ್ಟು ಹೆಚ್ಚುವರಿ ನೀರು ಬಿಡುಗಡೆ ಆದರೆ ಅದರ ಮುಂದಿನ ಪರಿಣಾಮ ಏನಾಗಬಹುದು? ಅರವಿಂದ್, ಈಗಷ್ಟೇ ಏನು ರಾಯಚೂರಿನಲ್ಲಿ ಪ್ರವಾಹ ಭೀತಿ ಆರಂಭ ಆಗಿರುವಂತದ್ದು. ಯಾಕೆಂದ್ರೆ ನಾರಾಯಣಪುರ ಜಲಾಶಯದಿಂದ ಈಗ ಸುಮಾರು 75,000 ಕ್ಯೂಸೆಕ್ ನಷ್ಟು ನೀರನ್ನ ಹರಿಬಿಡ್ಲಾಗ್ತಾ ಇದೆ. ಆದ್ರೆ ಏನು ಕೃಷ್ಣಾ ನದಿ ತುಂಬಾ ಅಗಲವಾಗಿ ಮತ್ತು ತುಂಬಾ ಉದ್ದವಾಗಿ ಹರಿಯೋದ್ರಿಂದ 1.5 ಲಕ್ಷ ಕ್ಯೂಸೆಕ್ ನಷ್ಟು ನೀರನ್ನ ನಾರಾಯಣಪುರ ಜಲಾಶಯದಿಂದ ಹರಿಬಿಟ್ಟಾಗ ಇಲ್ಲಿ ಒಂದೊಂದೇ ಅನಾಹುತಗಳು ಆರಂಭ ಆಗುವಂತದ್ದು. ಅಂದ್ರೆ ಮೊದಲಿಗೆ ಲಿಂಗಸೂರಿನ ಸೀಲಹಳ್ಳಿ ಸೇತುವೆ ಏನಿದೆ ಅದು ಮುಳುಗಡೆ ಆಗುವ ಮೂಲಕ ಅಲ್ಲಿ ಸುಮಾರು 5-6 ಗ್ರಾಮಗಳ ಸಂಪರ್ಕ ಕಡಿತ ಆಗುವಂತದ್ದು. ಅದಾದ ನಂತರದಲ್ಲಿ 2.5 ಲಕ್ಷ ಕ್ಯೂಸೆಕ್ ಅಷ್ಟು ನೀರನ್ನು ಬಿಟ್ಟಾಗ ಹೂವಿನ ಹೆಡಗಿ ಸೇತುವೆ ಮುಳುಗಡೆ ಆಗುವ ಮೂಲಕ ರಾಯಚೂರಿನಿಂದ ಯಾದಗಿರಿ ಮತ್ತೆ ಕಲಬುರಗಿ ಜಿಲ್ಲೆಗಳ ಒಂದು ಮುಖ್ಯ ಸಂಪರ್ಕ ರಸ್ತೆ ಏನಿದೆ ಅದು ಕಡಿತ ಆಗುವಂತದ್ದು. ಈಗ 75,000 ಕ್ಯೂಸೆಕ್ ನೀರನ್ನ ಹರಿಬಿಟ್ಟಿರೋದ್ರಿಂದ ಹೂವಿನ ಹೆಡಗಿ ಬಳಿ ಇರ್ತಕ್ಕಂಥ ಕೃಷ್ಣಾ ನದಿ ಪಾತ್ರದಲ್ಲಿನ ಒಂದು ಗಡ್ಡೆಗೂಳಿ ಬಸವೇಶ್ವರ ದೇವಸ್ಥಾನ ಏನಿದೆ ಅದು ಭಾಗಶಃ ಮುಳುಗಡೆ ಆಗಿರುವಂತದ್ದು. ಈಗ ಸಂಪೂರ್ಣ ಕೇವಲ ಏನು ಗೋಪುರ ಮಾತ್ರ ಕಾಣ್ತಾ ಇದೆ. ಅಲ್ಲಿ ಯಾವ್ದು ರೀತಿಯ ಭಕ್ತರು ಹೋಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಮತ್ತು ಪೂಜೆ ಮತ್ತೆ ಯಾವ್ದು ರೀತಿಯ ಕೆಲಸಗಳು ಕೂಡ ಅಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಏನು ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಸುಮಾರು 73 ಗ್ರಾಮಗಳಿದೆ, ಅವೆಲ್ಲವೂ ಕೂಡ ಪ್ರವಾಹ ಭೀತಿಯನ್ನ ಈ ಬಾರಿ ಎದುರಿಸುವಂತದ್ದು. ಯಾಕಂದ್ರೆ ಮುಂಗಾರು ಪೂರ್ವದಲ್ಲೇ ಅಬ್ಬರಿಸಿದಂತಹ ಮಳೆ ಇನ್ನೂ ಏನು ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಮತ್ತು ನಾರಾಯಣಪುರ ಜಲಾಶಯಕ್ಕೆ ದಿನದಿಂದ ದಿನಕ್ಕೆ ಒಳಹರಿವು ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಒಳಹರಿವಿಗೆ ಅನುಗುಣವಾಗಿ ನೀರನ್ನ ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಬಿಡುವ ಸಾಧ್ಯತೆ ಇರೋದ್ರಿಂದ ಖಂಡಿತವಾಗಿ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ರಾಯಚೂರು, ಲಿಂಗಸಗೂರು ಮತ್ತು ದೇವದುರ್ಗ ತಾಲೂಕಿನ ಗ್ರಾಮಗಳೇನಿದೆ ಅವೆಲ್ಲವಕ್ಕೂ ಕೂಡ ಈಗ ಪ್ರವಾಹ ಭೀತಿ ಎದುರಾಗಿರುವಂತದ್ದು. ಹೀಗಾಗಿ ಜಿಲ್ಲಾಡಳಿತ ನದಿ ಪಾತ್ರಕ್ಕೆ ತೆರಳದಂತೆ ಪ್ರತಿನಿತ್ಯ ಕೂಡ ಮುನ್ನೆಚ್ಚರಿಕೆಯನ್ನ ನೀಡ್ತಾ ಇದೆ. ಅಧಿಕಾರಿಗಳು ಕೂಡ ಸೇತುವೆಗಳ ಹತ್ರ ವಿಸಿಟ್ ಮಾಡ್ತಾ ಇರುವಂತದ್ದು ನಡೀತಾ ಇದೆ ಅರವಿಂದ್. ಹೀಗಾಗಿ ಸೇತುವೆಗಳು ಮತ್ತು ಏನು ನದಿ ಪಾತ್ರದ ಗ್ರಾಮಗಳ ಜನ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾದಂತ ಅಗತ್ಯ ಇದೆ. ಥ್ಯಾಂಕ್ ಯು ವಿಜಯ್, ತಮ್ಮ ಎಲ್ಲ ಮಾಹಿತಿಗಾಗಿ. ಪ್ರತಿ ವರ್ಷ ಈ ಸಮಸ್ಯೆ ಅಂದ್ರೆ ನಿಮಗೆ ನಾರಾಯಣಪುರ ಜಲಾಶಯದಿಂದ 1.5 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರು ಕೂಡ ಅವರೇ ಹೇಳಿದಂಗೆ ಕೃಷ್ಣಾ ನದಿ ತುಂಬಾ ವಿಸ್ತಾರವಾಗಿ ಹರಿಯೋದ್ರಿಂದ ತಡೆಯುತ್ತೆ, 3 ರಾಜ್ಯಗಳಿಗೆ ಹರಿಯುತ್ತೆ. ಸೊ ಹಾಗಾಗಿ ಬಟ್ ಇಂತಹ ಸಮಸ್ಯೆಗಳೆಲ್ಲ ನೋಡಿದ್ದಾರೆ, ಅಲ್ಲಿನ ಜನ ಅನುಭವಿಸಿದ್ದಾರೆ. ಹಾಗಾಗಿ ಅವ್ರಿಗೆ ಅದು ಸಮಸ್ಯೆ ಆಗಲ್ಲ ಅಂತ ಅನ್ಕೊಳ್ಳೋಣ. ನೋಡೋಣ, ಅದಕ್ಕೆ ನೀರಿನ ಪ್ರಮಾಣ ತಗ್ಗಿತು ಅಂತಂದ್ರೆ ಎಲ್ಲ ಸರಿ ಹೋಗುತ್ತೆ.